ಯಾದಗಿರಿ ಜಿಲ್ಲೆಯ ಶ್ರೀ ಗವಿಸಿದ್ದಲಿಂಗೇಶ್ವರನ ಪವಿತ್ರ ಜಲಧಾರೆ ಇದೀಗ ಕಲುಷಿತಗೊಂಡಿದೆ. ಚಿಂತನಹಳ್ಳಿಯ ಪ್ರಸಿದ್ಧ ಗವಿಸಿದ್ದಲಿಂಗೇಶ್ವರನ ಕ್ಷೇತ್ರದಲ್ಲಿ ಶುಚಿತ್ವದ ಕೊರತೆ ಎದ್ದು ಕಾಣಿಸುತ್ತಿದೆ. ಈ ಭಾಗದ ಕೃಷಿ ಭೂಮಿ, ಜನಜಾನುವಾರುಗಳಿಗೆ ಈ ಹಳ್ಳದ ನೀರು ಆಸರೆಯಾಗಿದೆ. ಶ್ರೀ ಗವಿಸಿದ್ದಲಿಂಗೇಶ್ವರನ ದೇಗುಲಕ್ಕೆ ಬರೋ ಭಕ್ತರಿಂದ ಹಳ್ಳ ಮಲಿನಗೊಳ್ಳುತ್ತಿದೆ. ಹಳ್ಳಕ್ಕೆ ನೀರಿನ ಬಾಟಲ್, ಪ್ಲಾಸ್ಟಿಕ್ ಬ್ಯಾಗ್ಗಳು, ಉಳಿದ ಅನ್ನ, ಬಟ್ಟೆ, ಸಿಕ್ಕಿದ್ದೆಲ್ಲ ವಸ್ತುಗಳನ್ನು ಬಿಸಾಕಿ ನೀರು ಕಲುಷಿತಗೊಂಡಿದೆ. ಹಳ್ಳ ಸ್ವಚ್ಛಗೊಳಿಸಿ ಈ ನೈಸರ್ಗಿಕ ಸಂಪತ್ತು ಉಳಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ವನ್ಯಜೀವಿಗಳ ಶಿಕಾರಿ ನಡೆಸ್ತಾ ಇದ್ದ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೊಸನಗರ ತಾಲೂಕಿನ ಹರತಾಳು ಗ್ರಾಮದ ಸಮೀಪದ ಮೀಸಲು ಅರಣ್ಯ ಪ್ರದೇಶದಲ್ಲಿ ನೆಲ ಬಾಂಬ್ ಬ್ಲಾಸ್ಟ್ ಮಾಡಿ ಕಾಡು ಪ್ರಾಣಿಗಳನ್ನ ಶಿಕಾರಿ ಮಾಡಲಾಗ್ತಾ ಇತ್ತು. 45 ಜೀವಂತ ನೆಲ ಬಾಂಬ್ ಸಹಿತ ಓರ್ವ ಸೆರೆ ಹಿಡಿದಿದ್ದು, ಪರಾರಿಯಾದ ಇಬ್ಬರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅರಣ್ಯಾಧಿಕಾರಿ ಅನಿಲ್ ಕುಮಾರ್, ಉಪ ವಲಯ ಅರಣ್ಯಾಧಿಕಾರಿ ಅನಿಲ್ ಬೆಳ್ಳನವರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಈ ವೇಳೆ 55 ವರ್ಷದ ಡಾಕಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಭಾಸ್ಕರ ಹಾಗೂ ನಾಗರಾಜ ಪರಾರಿಯಾಗಿದ್ದಾರೆ. ಕಾರ್ಯಾಚರಣೆಯ ವೇಳೆ 45 ಜೀವಂತ ನೆಲ ಬಾಂಬ್ಗಳು ಹಾಗೂ ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಯಿತು. ಉಡುಪಿ ಜಿಲ್ಲೆಯ ಪಡುಬಿದ್ರಿಯಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಪುನಃ ಪ್ರತಿಷ್ಠೆ ಅಷ್ಟಬೃಂದ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಏಪ್ರಿಲ್ 23ರಿಂದ ಮೇ 14ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಪುನಃ ಪ್ರತಿಷ್ಠೆ ನಡೆಯಲಿದೆ ಅಂತ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಜಾರ ಪ್ರಕಾಶ್ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಪ್ರಕಾಶ್ ಶೆಟ್ಟಿ, ಇದೊಂದು ಪುರಾತನ ಇತಿಹಾಸ ಇರುವ ದೇವಸ್ಥಾನ. ನಾನು ಈ ಊರಿನ ಅಳಿಯ. ಬಹಳ ಸಂತೋಷದಿಂದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅಂದ್ರು. ಸಂಪೂರ್ಣ ದೇವಸ್ಥಾನವನ್ನ ನವೀಕೃತಗೊಳಿಸಿ ಶಿಲಾಮಯ ಮಾಡಿದ್ದೇವೆ. ಅದ್ಭುತವಾದ ಮರದ ಕೆತ್ತನೆಯನ್ನ ಮಾಡಲಾಗಿದೆ. ಕಳೆದ 11 ತಿಂಗಳಿಂದ ಅತ್ಯಂತ ಬಿರುಸಿನಿಂದ ಈ ಕಾರ್ಯ ನಡೀತಾ ಇದೆ. ಇಷ್ಟೊಂದು ವೇಗದಲ್ಲಿ ಕಾಮಗಾರಿ ಪೂರ್ಣಗೊಂಡಿರೋದು ವಿಶೇಷವೇ ಸರಿ. ದೇವರ ಕಾರಣಿಕದಿಂದ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವಾಗಿದೆ. ಸುಮಾರು 30 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ ಅಂತ ತಿಳಿಸಿದರು. ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಭರ್ಜರಿ ಬಿಸಿಲಿನ ತಾಪಕ್ಕೆ ಜನ ತತ್ತಿದ್ದಾರೆ. ಬಿಸಿಲಿನ ಬೇಗೆಗೆ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಕಂಗೆಟ್ಟಿದೆ. ಹೀಗಾಗಿ ಹಂಪಿ ಬಳಿ ಇರೋ ವಾಜಪೇಯಿ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ತಂಪಾದ ವ್ಯವಸ್ಥೆ ಮಾಡಲಾಗಿದೆ. ಹುಲಿ, ಸಿಂಹ, ಚಿರತೆ, ಕೋತಿ, ಜಿಂಕೆ ಸೇರಿದಂತೆ ಇತರೆ ಪ್ರಾಣಿಗಳು ಇರೋ ಸ್ಥಳದಲ್ಲಿ ಸ್ಟ್ರಿಂಕ್ಲಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಹನಿ ನೀರಾವರಿ ಮಾದರಿಯಲ್ಲಿ ಪ್ರಾಣಿಗಳು ಇರೋ ಕಡೆಗಳಲ್ಲಿ ಪೈಪ್ ಲೈನ್ ಹಾಕುವ ಮೂಲಕ ನೀರಿನ ಸಿಂಪಡಣೆ ಮಾಡಲಾಗ್ತಾ ಇದೆ. ಬಿಸಿಲಿನ ತಾಪದಿಂದ ಬಳಲ್ತಾ ಇರುವ ಪ್ರಾಣಿಗಳು ಕೂಲ್ ಆಗಿರಲು ವ್ಯವಸ್ಥೆ ಮಾಡಲಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈರುಳ್ಳಿ ಬೆಲೆಗೂ ಹೊಡೆತ ತಟ್ಟಿದೆ. ಒಂದು ಕಡೆ ಹೊರದೇಶಕ್ಕೆ ರಫ್ತು ಆಗದೆ ಈರುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದು, ಮತ್ತೊಂದು ಕಡೆ ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆ ರಫ್ತು ಮಾಡೋದಕ್ಕಾಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕ್ವಿಂಟಲ್ಗೆ ಕನಿಷ್ಠ ₹100 ಬೆಲೆ ಗರಿಷ್ಠ 600ರಿಂದ 800 ರೂಪಾಯಿಗೆ ಮಾರಾಟವಾಗ್ತಾ ಇದ್ದು, ಬೆಲೆ ಪಾತಾಳಕ್ಕೆ ಕುಸಿದು ಜನ ಕಂಗಾಲಾಗಿದ್ದಾರೆ. ಬಾಗಲಕೋಟೆ ಎಪಿಎಂಸಿಯಲ್ಲಿ ರಾಶಿ ಈರುಳ್ಳಿ ಚೀಲ ಬಿದ್ದಿದ್ದು, ಈರುಳ್ಳಿ ಹರಾಜು ನಡೆದಿದೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆಗೆ ಖರ್ಚು ಮಾಡದಷ್ಟು ಬರೋದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಡಿ ಬಾಡಿಗೆಗೆ ಕೊಡುವಷ್ಟು ಹಣ ವಾಪಸ್ ಬರ್ತಾ ಇಲ್ಲ. ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸಿಗ್ತಿಲ್ಲ. ರೈತರು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.